ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಆನೆಗೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತ ಸಂಘದ ಪದಾಧಿಕಾರಿಗಳಾಗಿ ಈ ಕೆಳಕಂಡವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಧ್ಯಕ್ಷ ಮಂಜಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ದಿನಾಂಕ ಡಿಸೆಂಬರ್ 15, 2024 ರಂದು ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಎಂದರು. ಮಂಜೇಗೌಡ ಎಜೆ ಕಾರ್ಯಾಧ್ಯಕ್ಷರು ಆನೆಗೊಳ, ಸತೀಶ್ ಪ್ರಧಾನ ಕಾರ್ಯದರ್ಶಿ ಆನೆಗೊಳ, ಸುರೇಶ್ ಸಿವೈ ಖಜಾಂಚಿ ಚಿಕ್ಕತರಹಳ್ಳಿ, ಶಿವಲಿಂಗೇಗೌಡ ಸಿಇ ಉಪಾಧ್ಯಕ್ಷರು ಚಿಕ್ಕತರಹಳ್ಳಿ, ಸಮರ್ಥ ಉಪಾಧ್ಯಕ್ಷರು ಆನೆಗೊಳ, ಚಾಮರಾಜೇಗೌಡ ಎನ್ ಉಪಾಧ್ಯಕ್ಷರು, ಅಂಚೆಬೀರನಹಳ್ಳಿ ರಾಮೇಗೌಡ ಸಿಟಿ, ಸಂಘಟನಾ ಕಾರ್ಯದರ್ಶಿ ಚಿಕ್ಕತರಹಳ್ಳಿ, ಬಿಎಸ್ ನಿಂಗರಾಜು ಲೆಕ್ಕ ಪರಿಶೋಧಕರು, ಬೋಳಮಾರನಹಳ್ಳಿ ಗೀತಾ ಎಂಕೆ, ಮಹಿಳಾ ಸಂಘಟನಾ ಕಾರ್ಯದರ್ಶಿ ಚಿಕ್ಕತರಹಳ್ಳಿ ಸುಮಾ, ಮಹಿಳಾ ಸಂಘಟನಾ ಕಾರ್ಯದರ್ಶಿ ಆನೆಗೊಳ, ನಾಗೇಶ್ ಗೌಡ ಸಹ ಕಾರ್ಯದರ್ಶಿ ಚಿಕ್ಕತರಹಳ್ಳಿ, ವಿಜಿಕುಮಾರ್ ಸಿಟಿ ಸಹ ಕಾರ್ಯದರ್ಶಿ ಚಿಕ್ಕತರಹಳ್ಳಿ, ರತ್ನಕುಮಾರ್ ಸಹ ಕಾರ್ಯದರ್ಶಿ, ಕಡ್ಹೆಮ್ಮಿಗೆ ಅಭಿಜಿತ್ ಸಹ ಕಾರ್ಯದರ್ಶಿ, ಆನೆಗೊಳ ಧರ್ಮರಾಜ ಸಹ ಕಾರ್ಯದರ್ಶಿ, ಚಿಕ್ಕತರಹಳ್ಳಿ ಹರೀಶ್ ಸಹ ಕಾರ್ಯದರ್ಶಿ. ಸಂಘಟನಾ ಕಾರ್ಯದರ್ಶಿಗೆ ಆಯ್ಕೆಯಾಗಿದ್ದಾರೆ ಮಂಜು ಅಂತ, ಅವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಇವರು ಕಾರ್ಯಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಇವರು ಲೆಕ್ಕ ಪರಿಶೋಧಕರು, ಇವರು ಉಪಾಧ್ಯಕ್ಷರು. ಈ ತರ ಒಂದು 14-15 ಜನದ ಕಮಿಟಿಯನ್ನು ಆಯ್ಕೆ ಮಾಡಿದ್ದೀವಿ. ನಾವು ಏನಂತೀವಿ, ಮುಂಚೆ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂದ್ರೆ, ನಾವು ಮೊದಲನೇದಾಗಿ ನಾವು ಒಂದು ರೈತರಿಗೆ ಏನು ತಿಳುವಳಿಕೆ ಹೇಳಬೇಕು ಅನ್ನೋದನ್ನ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ನಮ್ಮ ವಾಸಿಸುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಪ್ರತಿ ಒಂದು ಹಳ್ಳಿಗೂ ಸಹ ಭೇಟಿ ಕೊಟ್ಟು ತಿಳುವಳಿಕೆ ಹೇಳಬೇಕು ಅಂತ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ರೈತರ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು, ರೈತರ ಕೃಷಿ ಇದರಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಏನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗೂ ರೈತರು ಹಣದ ಆಸೆಗೆ ಅವರ ಜಮೀನನ್ನು ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾರೆ. ಅದನ್ನು ಮಾರಬೇಡಿ ಅಂತ ಹೇಳಿ ಪ್ರತಿ ಒಂದು ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ. ಹಾಗೆ ನಮ್ಮ ಸರ್ಕಾರದ ಸುಮಾರು 70 ಲಕ್ಷದ ಕುಟುಂಬ, ರೈತರ ಸಂಘದ ಕುಟುಂಬಗಳು 79 ಲಕ್ಷ ರೈತ ಸಂಘದ ಕುಟುಂಬಗಳಿವೆ. ಈ 75 ಸಂಘದ ರೈತರ ಕುಟುಂಬಗಳು ಈಗ ನಾವೇ ಒಂದು ಕಟ್ಕೊಂಡಿದ್ರೆ, ಒಟ್ಟಾಗಿದ್ರೆ ಕರ್ನಾಟಕ ಸರ್ಕಾರ ಮತ್ತು ಪಾರ್ಲಿಮೆಂಟಲ್ಲೂ ಸಹ ನಾವೇ ಆಳ್ಬೋದು ಅಂತ ಒಂದು ನಮ್ಮ ಭಾವನೆ. ಯಾಕೆಂದರೆ 79 ಲಕ್ಷ ಅಂದ್ರೆ ಏನು, ಇಡೀ ಸರ್ಕಾರನೇ ನಡೆಸ್ಬೋದು ಅಂತ ಸಂದರ್ಭದಲ್ಲಿ ಅದನ್ನು ಒಂದು ಗೂಡಿಸಬೇಕು ಅಂತ ಮಾಡಿದ್ವಿ. ರೈತರ ಸಂಘಕ್ಕೆ ಸೇರುವವರು ಯಾವುದೇ ಜಾತಿ ಮತ ಭೇದವಿಲ್ಲದರೆ ಈ ನಮ್ಮ ಸಂಘಕ್ಕೆ ಸೇರ್ಕೋಬಹುದು. ಏನು ರೈತರಾಗಿದ್ರೆ ಸಾಕು, ಯಾವ ಮತ ಜಾತಿ ಏನು ಕೇಳಲ್ಲ, ಆ ಸಂಘಕ್ಕೆ ಸೇರ್ಕೋಬೇಕು ಅಂತ ಒಂದು ಮನವಿ ಮಾಡ್ಕೊಂಡಿದ್ವಿ. ಹಾಗೂ ರೈತರ ಸಂಘಕ್ಕೆ ಪ್ರತಿ ಹಳ್ಳಿಯೂ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಈ ನಮ್ಮ ರೈತರ ಸಂಘವನ್ನು ಬೆಳೆಸಬೇಕು, ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಮನೆ ತಟ್ಟು ಮಾಡಿಕೊಂಡಿದ್ವಿ. ರೈತರಿಗೆ ತಿಳುವಳಿಕೆ ಹೇಳಲು ಪ್ರತಿ ತಿಂಗಳು ಒಂದು ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ತರಬೇತಿ ಶಿಬಿರ, ರೈತರಿಗೆ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತ ಇದ್ದೀನಿ. ಮತ್ತು ಈ ಥರ ಇನ್ನು ಅನೇಕ ಕಾರ್ಯಕ್ರಮವಾಗಿದ್ದೀನಿ. ನಮ್ಮ ದರ್ಶನ್ ಪುಟ್ಟಣ್ಣವರಿಗೆ ಈ ನಮ್ಮ ಸುತ್ತಮುತ್ತಲಿನ ಆನೆಗೊಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರಿದ ಸುಮಾರು ಈಗ 130 ಜನ ನಾವು ರೈತಕ್ಕೆ ಸಂಘಕ್ಕೆ ಸೇರ್ಪಡೆ ಆಗಿದ್ದೀವಿ. ನಾವೆಲ್ಲ ಒಗ್ಗೂಡಿ ಅವರ ಬೆಂಬಲವಾಗಿ ನಿಂತು ಸರ್ಕಾರದಲ್ಲಿ ಹೋರಾಟ ಮಾಡಿ ನಮಗೆ ಏನು ದೊರಕಬೇಕು ರೈತರಿಗೆ ಅದನ್ನು ಒದಗಿಸಿಕೊಡ್ಬೇಕು ಅಂತ ನಾವು ಭಾಳ ಪ್ರಯತ್ನ ಪಡ್ತಿದ್ದೀವಿ. ಹೊಸದಾಗಿರೋದ್ರಿಂದ ನಿಮ್ಮ ಪತ್ರಿಕಾ ಮಾಧ್ಯಮವರ ಅತ್ಯವಶ್ಯಕವಾಗಿ ಬೆಂಬಲ ನಮಗೆ ಬೇಕಾಗಿದೆ. ದಯವಿಟ್ಟು ಬೆಂಬಲ ನೀಡಿ. ನಾವು ಯಾವುದೇ ಆದರೂ ಈಗ ಹೇಳ್ಕೊಂಡು ಸಂಘವನ್ನು ಕಟ್ಟಿ ಚಿಕ್ಕ ಸಂಘ ಮಾಡೋಕ್ಕೆ ಹೋಗಿ ಇವತ್ತು ದೊಡ್ಡ ಬೃಹತ್ ಕಾಲವಾಗಿ ಸಂಘ ಬೆಳೀತದೆ. ಈಗಲೂ ಪ್ರತಿದಿನ ಸಂಘಕ್ಕೆ ಪ್ರತಿಯೊಬ್ಬರು ಸಹ ಸೇರ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಾವು ಯಾರನ್ನೂ ಬೇಡ ಅನ್ನಲ್ಲ. ಸುಮಾರು ಇನ್ನೊಂದು ತಿಂಗಳೊಳಗೆ ಸುಮಾರು 300-400 ಜನ ಸೇರ್ಕೊಳ್ಳುವಂಥ ಸಂಭವ ಉಂಟು. ಅದನ್ನು ಮಾಡ್ತೀವಿ. ಎಲ್ಲ ಸೇರಿದ್ರೆ ಪ್ರತಿ ಒಂದು ಹಳ್ಳಿಗೂ ಸಹ ಭೇಟಿ ಕೊಟ್ಟು ನೀವು ಸಮಸ್ಯೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಸಹ ನಾನು ಎಲ್ಲರಿಗೂ